ಅಗೇನ್ ಹಲೋ ಗುಡ್ ಮಾರ್ನಿಂಗ್. ಮತ್ತು ವ್ಲಾಗ್ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6 o'clock. ಸೊ ನಾನು ಅಲ್ಲಿ ಇಟ್ಟಿದ್ದೀನಿ ರಾತ್ರಿ ಹಸ್ಬೆಂಡ್ ತಂದು ಕೊಟ್ಟಿದ್ದು ಫ್ಲವರು. ಸೊ ಇವತ್ತು ಸೋಮವಾರ ಅಲ್ವಾ, ಸೊ ಅದಕ್ಕೆ ಚಿತ್ರಾನ್ನ, ಸೋಮವಾರದ ಚಿತ್ರಾನ್ನ. ಅನ್ನ ರೆಡಿ ಇದೆ, ಕಲಿಸ್ಬಿಟ್ಟು ಮಕ್ಳಿಗೇನು ಬಾಕ್ಸ್ ಹಾಕ್ಕೊಂಡು ಹೋಗಲ್ಲ, ಹಾಗೆ ರೆಡಿ. ಕಾಫಿ, ಮಕ್ಳಿಗೆ ಹಾಲು ಮತ್ತು ಚಿತ್ರಾನ್ನ. ಡನ್. ಬ್ರೇಕ್ಫಾಸ್ಟು ಕತೆ ಮುಗೀತು. ಬಾಯ್. ಸರಿ. ಜಿಮ್ಮಲ್ಲಿ ಇವತ್ತು ಚೆಸ್ಟ್ ವರ್ಕೌಟು ಮುಗೀತು. ಬರುವಾಗ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅರ್ಜೆಂಟಾಗಿ ಈಗ ಮುಗಿಸ್ಕೊಂಡು ನಮ್ಮ ಜೊತೆ ಹೋಗ್ತಾ ಇದ್ದೀವಿ. ಚೆಸ್ಟ್ ವರ್ಕೌಟ್ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಕಾರ್ಡಿಯೋ ಮಾತ್ರ ಹೆಂಗೋ 15 minutes ಆಯಿತು. ಇವತ್ತಿಂದ ಫುಲ್ ಫಿಟ್ನೆಸ್ ಅಪ್ಡೇಟ್. ಇಂದ ಬಂದು ಅವರಿಗೆಲ್ಲ ಊಟ ಹಾಕ್ಬಿಟ್ಟು ನಾನು ತಿಂತಾಯಿದ್ದೀನಿ. ಇವತ್ತು ನನಗೆ ಬೆರೀಸ್ ಏನೂ ಇರಲಿಲ್ಲ, ಸೊ ಅದಕ್ಕೆ ಒಂದು ಬನಾನ ಹಾಕ್ಕೊಂಡೆ ತಿನ್ಬಿಟ್ಟು ಸಿಗ್ತೇನೆ. ಹತ್ಬಾರ್ದು ಲಿಯೋ, ನೋ, ಮೇಲೆ ಹತ್ತಿದ್ರೆ ಹೊಡೆದ್ಬಿಡ್ತೀನಿ. ಅರ್ಧ ಹೋಮ್ ಟೂರ್ ಬ್ಲಾಗ್ ಮಾಡಿದೆ, ಇನ್ನು ಒಂದು ಅರ್ಧ ಮಾಡಬೇಕು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಜಾರಾಗ್ತಿದೆ. ವಿಮೆನ್ ಕಾಫಿ ಕಪ್. ಸೊ ಆಲ್ಮೋಸ್ಟ್ ಒಂದು 12K ಆಗಿದೆ ಸ್ಟೆಪ್ಸ್ ನಂದು. ಸೊ ಸುಮ್ಮನೆ ಓಡಾಡ್ಕೊಂಡು ಇದ್ಬಿಟ್ಟೆ ಹೊರಗಡೆ. ಓಕೆ, ಈಗ ಮತ್ತೆ ಹೋಮ್ ಟೂರ್ನ ಮತ್ತೆ ಇನ್ನೊಂದಷ್ಟು ಮೇಲೆಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಡನ್. ಈ ಕಪ್ ಮುಗ್ದಿದ್ದೆ. ಐ ಆಮ್ ಫುಲ್ ಎನರ್ಜೆಟಿಕ್. ಏನಕ್ಕೆ ಸೌಂಡ್ ಮಾಡೋದು? ಸೊ ಈ ಕಪ್ಪು ಒಳಕ್ಕೆ ಹೋಗಿದೆ. ಮಾಲಾ ಫುಲ್ ಎನರ್ಜೆಟಿಕ್, ಫುಲ್ ಮೀಡಿಯಮ್. ಆ್ಯಂಡ್ ಹಸ್ಬೆಂಡ್ ನನಗೋಸ್ಕರ ತಂದುಕೊಟ್ಟಂಥ ಕಾಫಿ. ಆ ಫ್ಲೇವರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಕುಡಿತಾ ಅದು ಫುಲ್ ತಲೆಗೆ ಹತ್ತುತ್ತೆ. ಓಕೆ, ಸಿಗ್ತೀನಿ. ಎಲ್ಲ ಅದ್ರದ್ದು ವ್ಲಾಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಮತ್ತೆ ನಾನು ಮಕ್ಕಳು ಕೂಡ ವಾಕಿಂಗ್ ಹೋಗಿದ್ವಿ. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಒಂದು 15,000 ಸ್ಟೆಪ್ಸ್ ಆಗಿದೆ ನಂದು ಇವತ್ತು. 15,500 ಸಮಥಿಂಗ್ ಆಗಿದೆ. ಸೊ ಇದಾಗಿತ್ತು. ಈಗ ಎಂಪೈರಿಂದ ಊಟ ತರಿಸಿದ್ದೆ, ಬಿಕಾಸ್ ನಾನು ಮಧ್ಯಾಹ್ನನೂ ತಿಂದಿಲ್ಲ ಆ್ಯಂಡ್ ನೈಟ್ದು ಇವಾಗಿಂದು ಊಟ. ಬೆಳಗ್ಗೆ ಓಟ್ಸ್ ಮಾತ್ರ ತಿಂದಿತ್ತು. ಸೊ ಅದಕ್ಕೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಸಿಗ್ತೀನಿ, ಆಮೇಲೆ ತೋರಿಸ್ತೀನಿ. ಗೀ ರೈಸ್ ಮತ್ತು ಬಟರ್ ಚಿಕನ್ನು, ಆಮೇಲೆ ತಂದೂರಿ. ಸೊ ಇದು ನಾನು ಇಷ್ಟು ತಿನ್ನಲ್ಲ, ಇದರಲ್ಲಿ ಅರ್ಧ ಮಾತ್ರ ತಿನ್ನೋದು, ಇದರಲ್ಲಿ 2 ಪೀಸ್ ತಿನ್ನೋದು ಅಷ್ಟೇ. ಓಟ್ಸ್ ನೆನೆಸ್ದೆ, ಇವಾಗ ಫ್ರಿಜ್ಜಲ್ಲಿ ಇಡಬೇಕು.
ಎಲ್ಲ ಆಯಿತು. ವಾಟರು ಇದು ಮತ್ತು ಮೆಗ್ನೀಷಿಯಮ್ ಕುಡಿಯೋದಕ್ಕೆ ತೊಗೊಂಡಿದ್ದೀನಿ. ಶ್ರಾವಣಿ ಅಂಜಸಿರಿಗೆ ಊಟ ಆಗ್ತಾಯಿದ್ದಾರೆ. ನಾನು ಹೋಗಿ ಮೇಕಪ್ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು. ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸೊ ಅವ್ರು ಬರೋವರೆಗೂ ನಾನು ಮಕ್ಕಳ ರೂಮಲ್ಲಿ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ 16,000 ಆಗುತ್ತೆ ನಾನು ಇವಾಗ ಮೇಲೆ ಹೋಗೋಷ್ಟರಲ್ಲಿ. 16,000 ಸ್ಟೆಪ್ಸ್ ಮಾಡಿ ಬದುಕಿದ್ದೀನಿ ನಾನಿನ್ನು. ಸೊ ಅಷ್ಟೊಂದು ಓಡಾಡಿದ್ದೀನಿ. ಆ್ಯಂಡ್ ಮೆಟ್ಲತ್ತೋಕ್ಕೆ ಆಗೋಗುತ್ತೆ ಒಂದರ್ಧ. ಅದಕ್ಕೆ ನಾನು ಎಷ್ಟು ಜಾಸ್ತಿ ಓವರಾಗಿ ತಿಂದ್ರೂ ದಪ್ಪ ಬೇಗ ಆಗ್ತಿಲ್ಲ. ಆಗಿದ್ದೀನಿ ದಪ್ಪ, ಬಟ್ ಅಷ್ಟೊಂದು ಆಗಿಲ್ಲ. ನಾರ್ಮಲಾಗಿ ನಾನು ಸತ್ವಾಲಿ ಇರೋ ಕಡೆನೇ ಇದ್ಕೊಂಡಿರ್ತಿದ್ನಲ್ಲ, ಆವಾಗ ಬೇಗ ದಪ್ಪ ಆಗೋಗ್ತಿದ್ದೆ. ಕೈಯಲ್ಲಿ ಬಾಟಲ್ ಇಟ್ಕೊಂಡು ನೀರು ಇಟ್ಕೊಂಡು ತೆಗಿಯೋಕ್ಕಾಗ್ತಿಲ್ಲ. ಸಿಗ್ತೀನಿ. ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ದಿದ್ದೆ. ಇನ್ನೇನಿದೆ, ಬ್ಲ್ಯಾಕ್ ಕಾಫಿ. ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟು ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಅಂಜು ಸೀರಿನ ವಾಕಿಂಗ್ ಕರ್ಕೊಂಡೋಗ್ಬೇಕು. ಪುಟ್ಟು ಬೆಲ್ಟ್ ಹಾಕ್ಕೊಂಡು ರೆಡಿ. ನಾನು ಬಂಗಾರು ನಾನು ಹೋಗೋಣ ಆಯಿತು, ಕರ್ಕೊಂಡು ಹೋಗ್ತೀನಿ. ಬೆಲ್ಟ್ ಹಾಕಿದ್ರೆ ಹೋಗ್ತೀವಲ್ಲ, ಬೆಲ್ಟ್ ಹಾಕಿದ್ರೆ ಬಾಯಿ ಹೋಗ್ತೀವಲ್ಲ. ಸೊ ವೇಟಿಂಗು. ಇನ್ನೇನಿದೆ, ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಅದು ಚಂದು ಮತ್ತು ಮೈನನ್ಗೆ ಸ್ಕೂಲ್ ಇಲ್ಲ. ಶ್ರಾವಣಿ ಮಾತ್ರ ಸ್ಕೂಲಿಗೆ ಹೋಗ್ತಾಳೆ. ಆ್ಯಂಡ್ ಏನು ಗೊತ್ತಾ, ಮಾರ್ಚಲ್ಲಿ ಕೂಡ ಫುಲ್ ಚಳಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಫುಲ್ ಚಳಿ. ನನಗೆ ಮಾತ್ರ, ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ? ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ. ನಾನು ಈಗ ಕೂಡ ವಾಚ್ ಹಾಕ್ಕೊಂಡಿಲ್ಲ. ನೆನ್ನೆನೂ ಅಷ್ಟೇ, ಜಿಮ್ಗೆ ಹೋಗೋ ಟೈಮಲ್ಲಿ ಮಾತ್ರ ವಾಚ್ ಹಾಕ್ಕೊಂಡೆ. ನಾನು ಇಲ್ಲಿಂದನೇ ವಾಚ್ ಹಾಕ್ಕೊಂಡ್ರೆ ಮೇ ಬಿ 20,000 ಸ್ಟೆಪ್ಸ್ ಆಗ್ಬೋದು ಅನ್ನೋ ಗೊತ್ತಿಲ್ಲ. ಟಿಶ್ಯೂ, ಪೀನಟ್ ಬಟರು, ಮಾನ್ಸ್ಟಾರು, ಬೇಳೆ ಆ್ಯಂಡ್ ಸೊಪ್ಪು, ಬೆರೀಸ್ ತೊಗೊಂಬಂದೆ, ಸ್ಟ್ರಾಬೆರಿ ಮತ್ತು ಬ್ಲೂಬೆರಿ. ಒಂದು ಕ್ಯಾಪ್ ಒಂದು ತೊಗೊಂಡು ಬಂದೆ. ಲೂಯಿ ವಿಟಾನ್. ಎಷ್ಟು ಕಾಸ್ಟ್ಲಿ ಕ್ಯಾಪ್ನ ಹ್ಯಾಟ್ನ ತೊಗೊಂಬಂದಿದ್ದೀನಿ. ನನಗೆ ಬೇಕೇ ಬೇಕು ಬಿಸಿಲಿಗೆ. ಸೊ ಅದಕ್ಕೆ ಪೀನಟ್ ಬಟರ್ ಹಾಕೊಂಡು ತಿಂತಾಯಿದ್ದೀನಿ. ಈಗ ಬೇಗ ಜಿಮ್ಮಿಗೆ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ವಿಡಿಯೋ ಮಾಡಿ ಇಷ್ಟೊಂದು ಸ್ವೆಟ್. ಇವಾಗ ಈಗೊಂದು ವಿಡಿಯೋ ಮಾಡಿದೆ ಜಿಮ್ಮಿಂದ ಬಂದು, ಅದೇ ಡ್ರೆಸ್ಸಲ್ಲಿ ಅಪ್ಲೋಡ್ ಮಾಡಬೇಕು ಇವಾಗ. ಮೈನಾ ಮೇಡಮ್ ವಿಡಿಯೋಗ್ರಾಫರ್. ಈಗ ಬೇಗ ಹೋಗಿ ತಿನ್ನಬೇಕು, ಸಿಕ್ಕಾಬಿಡೆ ಸುಸ್ತಾಗ್ತಿದೆ. ಚಲೋ. ಇವಾಗ ಮತ್ತೆ ಆ ಮನೆ ಹತ್ರ ಹೋಗ್ತಾ ಇದ್ದೀವಿ. ವ್ಯಾಕ್ಯೂಮ್ ಕ್ಲೀನರ್ ಇತ್ತು, ಅದು ಸ್ವಲ್ಪ ಹಳೆ ಇದೆ, ಆದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಇದು ಹ್ಯಾಟ್ ಹಾಕ್ಕೊಂಡಿರ್ತೀನಿ ಬಿಕಾಸ್ ಬಿಸಿಲು ಬೇಗ ಟ್ಯಾನ್ ಆಗುತ್ತೆ ಸ್ಕಿನ್ನು ಅಂತ. ಆ್ಯಂಡ್ ನನಗೆ ಇವತ್ತು ಜಿಮ್ಮಲ್ಲಿ ಶೋಲ್ಡರ್ ಹಿಡ್ಕೊಂಡ್ಬಿಟ್ಟಿದೆ ಲೆಫ್ಟು. ಸೊ ಏನಾಗಿದೆಯೋ ಗೊತ್ತಿಲ್ಲ. ಏನೂ ಆಗಿಲ್ಲ ಅಂದರೆ ಸಾಕು. ನೋಡ್ತೀನಿ, ಪೇಯ್ನ್ ಹಂಗೆ ಇದ್ದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ತುಂಬ ಪೇಯ್ನ್ ಇದೆ. ಓಕೆ, ನಾನು ಆ ಮನೆ ಹತ್ರ ಹೋಗಿ ಬರ್ತೀವಿ. ಹೋಮ್ ಟೂರ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ವ್ಯೂಸ್ ಬಂತು. ಸೊ ಐ ಆಮ್ ಹ್ಯಾಪಿ. ವಿಡಿಯೋ ಮಾಡಿದ್ದಕ್ಕೂ ಸ್ವಲ್ಪ ರಿಸ್ಕ್ ತೊಗೊಂಡು ಸಾರ್ಥಕ ಅನ್ನಿಸ್ತಿದೆ. ಆ್ಯಂಡ್ ಇನ್ನೂ ವ್ಯೂಸ್ ಹೋದರೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿದ್ದಕ್ಕೆ. ಸೊ ಇಷ್ಟು ದಿನ ಆದಮೇಲೆ ನಾವು ಇವತ್ತು ಅವನ್ನ ಆನ್ ಮಾಡ್ತಾಯಿದ್ದೀವಿ, ತೋರಿಸ್ತೇನೆ. ಇದು ಏನದು, ಇದು ಪಂಪ್ಕಿನ್ ಕೇಕ್. ಏನು
ಯಾಕಲ್ಲಿ ನೋಡಿದೆ? ಬಾಕಲ್ ತೆಗ್ದೈತಾ? ಪಂಪ್ಕಿನ್ ಕೇಕ್ ಅದು ಗೊತ್ತಾ? ಹಾಂ, ನಂಗೆ ಅಂಜಿಸಿ ಫುಡ್ ಥರ ಕಾಣಿಸ್ತಾ ಇದೆ. ಗ್ರೇವಿ ಅವ್ರದ್ದು. ಅವ್ರಿಗೆ ಅಲ್ಲಿ ಮೊಟ್ಟೆ ರೆಡಿ ಆಗ್ತಾ ಇದೆ. ಅವ್ರಿಗೆ ಮಾತ್ರ? ಎಲ್ಲರಿಗೂ. ಅದು ಏನು ಗೊತ್ತಾ, ಮಟನ್ ಸಾರು ಅದು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ. ಇದು ಏನದು, ಒಂದು ಟ್ರಯಲ್ ನೋಡೋದಕ್ಕೋಸ್ಕರ ಆನ್ ಮಾಡಿದ್ದೀವಿ. ಆಗುತ್ತೋ ನೋಡೋಣ. ಇದು ಆಟೋಮೆಟಿಕ್ಕಾಗಿ ತಿರುಗುತ್ತೆ. ಇದು ಇಂಥದ್ದೆಲ್ಲ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಅವನ್ ಯೂಸ್ ಮಾಡಿದ್ದೀನಿ, ಬಟ್ ಈ ಥರದ್ದಲ್ಲ, ಚಿಕ್ಕದು ಇದೆಲ್ಲ. ಲೈಕ್ ಇವಾಗೆಲ್ಲ ಕಡೆ ಇರುತ್ತೆ, ಕಾಮನು. ಶ್ರಾವಣಿ ನಿನ್ನಿಂದನೇ ನಾನು ಭಯ ಬಿದ್ದಿದ್ದು. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಮ್ಗೆ ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆನ್ನೆ ಏನೂ ಅಷ್ಟು ವಿಡಿಯೋ ಮಾಡಲಿಲ್ಲ. ಹೋಮ್ ಟೂರ್ದು ಎಡಿಟ್ ಮಾಡೋದು ಅದೇ ಆಗೋಯ್ತು ನನಗೆ. ಸೊ ಅದಕ್ಕೆ ಇವತ್ತು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಜಿಮ್ಮಿಗೆ ಹೋಗ್ತಾಯಿದ್ದೀನಿ. ನಾರ್ಮಲ್ ಜಿಮ್ಮಲ್ಲಿ ಇವತ್ತು ಲೆಗ್ ವರ್ಕೌಟ್. ಸೊ ಐ ಆಮ್ ರೆಡಿ, ಬನ್ನಿ ಹೋಗೋಣ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಜಿಮ್ ವಿಡಿಯೋ ಒಂದು ಹಾಕಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸೇ ಸಿಕ್ತು ನನಗೆ. 500, 600, 700 ಏನೋ ವ್ಯೂಸ್ ಬಂದಿದೆ ಅದಕ್ಕೆ. ಅದು ನನಗೆ ಜಾಸ್ತಿನೇ ಆ್ಯಕ್ಚುಲಿ. 700 ಮುಂಚೆ ಎಲ್ಲ 200, 100, 150 ಬರ್ತಿತ್ತು. ಅಷ್ಟು ಎಫರ್ಟ್ ಹಾಕಿದ್ರು. ಈಗ 700 ಬರ್ತಿದೆ ಅಂತಂದರೆ ಇನ್ನೊಂದು ವಾರ ಬಿಟ್ಟು ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿದ್ರೆ 1K ಬರುತ್ತೆ. ಆಲ್ರೆಡಿ ಒಂದು 1K ಓಡ್ತಿದೆ, 1K ಮೇಲೇ ಓಡ್ತಿದೆ. ಸೊ ಹಂಗೆ ಇಂಪ್ರೂವ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಇದನ್ನು ಹಿಂಗೆ ಇಂಪ್ರೂವ್ ಮಾಡ್ತೀನಿ. 200, 300 ಪೀಪಲ್ ಅಂತಂದ್ರೂ ಈ ಒಂದು ರೂಮ್ ಕೂಡ ತುಂಬ ಹೋಗುತ್ತೆ. ಸೊ ಅದು ನನಗೆ ಖುಷಿ ಆಗ್ತಿದೆ. ವ್ಯೂವರ್ಸ್ ಬರ್ತಿದ್ದಾರೆ, ಹೊಸ ವ್ಯೂವರ್ಸ್ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಕಂಟೆಂಟು ಬೇರೆಯವ್ರು ನೋಡ್ತಾ ಇರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಸೊ ಬನ್ನಿ ಹೋಗೋಣ. ಜಿಮ್ಗೆ ಹೋಗಿ ಜಿಮ್ಮಿಂದ ವರ್ಕೌಟ್ ಮುಗಿಸ್ಕೊಂಡು ಸೊ ಇವಾಗ ಓಟ್ಸ್ ತಿಂತಾಯಿದ್ದೀನಿ. ಹಸ್ಬೆಂಡ್ ರೂಮಲ್ಲಿ ಕೂತ್ಕೊಂಡಿದ್ದೀನಿ, ಬಿಕಾಸ್ ನನ್ನ ರೂಮಲ್ಲಿ AC POP ಥರ ಏನೋ ಕ್ಲೋಸ್ ಮಾಡೋಕ್ಕೆ ಮಾಡಿದ್ರು, ಅದ್ರ ಮೇಲೆ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹಸ್ಬೆಂಡ್ ರೂಮಲ್ಲಿ ಕೂತ್ಕೊಂಡು ಓಟ್ಸ್ನ ತಿಂತಾಯಿದ್ದೀನಿ. ಸಿರಿ ಬಾಲ್ಕನಿ ಒಳಗಡೆ ಇದ್ದಾಳೆ. ಗುಂಡು, ನನ್ನ ಪುಟ್ಟು ಇಲ್ಲಿದ್ದಾನೆ. ಯಾವಾಗಲೂ ಅಮ್ಮ ಜೊತೆ, ಅಮ್ಮ ಕೇಳಿ ತಿಂದ್ಬಿಟ್ಟು ಸಿಗ್ತೇನೆ. ಸಾಯಂಕಾಲ ಆಯಿತು. ಮಾಮೂಲಿ ಅಡುಗೆ ಇವತ್ತು ಹೊಸ ಸ್ಟವಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಸ್ಟವ್ ಕನೆಕ್ಷನ್ ಬೆಳಗ್ಗೆನೇ ಮಾಡಿಬಿಟ್ಟು ಹೋದ್ರು ಹಸ್ಬೆಂಡು. ಸೊ ಮೊನ್ನೆದು ಕಬಾಬ್ ಸುಡೋಕ್ಕಾಗಲಿಲ್ವಲ್ಲ, ಸೊ ಅದು ಉಳ್ದಿತ್ತು. ಸುಟ್ಬಿಟ್ಟು ಮಕ್ಕಳು ತಿಂದರು, ನಾನು ಒಂದು 2 ಪೀಸ್ ತಿಂದೆ ಅಷ್ಟೆ. ಅಲ್ಲ ಶ್ರಾವಣಿ? ಸೊ ಇವಾಗ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಏನು ಅಷ್ಟು ಊಟ ಮಾಡಿರಲಿಲ್ಲ, ನಾನೇನು ತಿಂದಿರಲಿಲ್ಲ. ಮಕ್ಕಳು ಕಬಾಬು ಮತ್ತು ಅದು ಇದು ತಿಂದಿದ್ದು. ಸೊ ನಾನಿವಾಗ ಒಂದು 150 ಗ್ರಾಮ್ ರೈಸು, ಒಂದು 4 ಎಗ್ ಸಾರು ಮಾಡಿದ್ದೆ, ಆಮೇಲೆ ಬ್ರಾಕೊಲಿ ತಿಂದ್ಬಿಟ್ಟು ಸಿಗ್ತೀನಿ. ಹಿಂಗೇನಕ್ಕೆ ಇಟ್ಕೊಂಡೆ ಅಂದ್ರೆ ಲೈಟಿಂಗ್ ಹಿಂಗಿಟ್ರೆ ಕತ್ಲು. ಇವಾಗ ಮೇಲೆ ಬಂದು ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಮನೆಗೆ ಬಂದೋಗಿಂದ ಹಸ್ಬೆಂಡ್ ಕೂಡ ಸ್ವಲ್ಪ ಬೇಗ ಬರ್ತಿದ್ದಾರೆ ನೈಟಲ್ಲಿ. ಗುಂಡು, ಗುಂಡಮ್ಮ, ಗುಂಡು. ನಾ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಕೂತಿದ್ದೀನಿ. ಏನು ಗೊತ್ತಾ, ಇವತ್ತು ಓಟ್ಸ್ ಕೂಡ ನಾನು ನೆನೆಸಿಲ್ಲ. ನೈಟು ಓಟ್ಸ್ನ ನಾನು ನೈಟ್ ನೆನೆಸಿಲ್ಲ, ಬಿಕಾಸ್ ವಾಲ್ನಟ್ಟು, ಚಿಯಾ ಸೀಡ್ಸು, ಮಿಲ್ಕು ಎಲ್ಲ ಖಾಲಿ ಆಗಿದೆ. ಸೊ ಅದಕ್ಕೆ ಇವಾಗ ಆರ್ಡರ್ ಮಾಡಿದ್ದೀನಿ. ಸೊ ಅದು ಆಮೇಲೆ ಮೈನಾ ಏನೋ ಇವತ್ತು ಮಾಡಿಕೊಡ್ತೀನಿ ನನಗೆ ಅಂತ ಅಂದ್ಲು. ಸೊ ಮೈನಂದ ಇವತ್ತು ಫುಡ್ಡು ಮಾಡ್ತಾ ಇರೋದು. ಆ್ಯಂಡ್ ನಾನೇನು ಅವಳಿಗೆ ಮಾಡು ಅಂತ ಹೇಳಲಿಲ್ಲ. ಇಟ್ಸ್ ಫನ್ ಫಾರ್ ಅವ್ರಿಗೆ, ಅದು ಒಂದು ಫನ್ ಅಡುಗೆ ಮಾಡೋದು. ಅಡುಗೆ ಅಲ್ಲ, ಅದೊಂದು ಸ್ನ್ಯಾಕ್ ಆ್ಯಕ್ಚುಲಿ. ಸೊ ಅದನ್ನು ಮಾಡ್ತಾ ಇದ್ದಾಳೆ. ನಾನೇನು ಅವ್ರಿಗೆ ಮಾಡಿ ನೀವು ಕೆಲಸ ಮಾಡಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ಕಾಮನ್ ಆಗಿ ಹೆಣ್ಮಕ್ಳು ಸಣ್ಣ ಪುಟ್ಟ ಕೆಲವು ಕೆಲಸ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ಅವ್ರಿಗೆ ಕಷ್ಟ ಕೊಡೋವಂಥ ಕೆಲಸ ನಾನು ಮಾಡಿಸಲ್ಲ. ಸೊ ಅದಕ್ಕೆ ಇವಾಗ ಅವಳು ಮಾಡ್ತಾಳಂತೆ. ಆಮೇಲೆ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡಬೇಕು.
ಸದ್ಯಕ್ಕೆ ಇವಾಗ ನನಗೆ ತುಂಬ ಟಯರ್ಡ್ ಫೀಲ್ ಆಗ್ತಿದೆ. ಏನೂ ತಿನ್ನಲಿಲ್ಲ ಇನ್ನು ನಾನು, ಬರೀ ಓಟ್ಸ್ ಅಂತೀನಿ ವೇ ಪ್ರೋಟೀನ್ ಹಾಕಿ ಶೇಕ್ನ ಕೊಡ್ತಿದ್ದೀನಿ ಅಷ್ಟೇ, ಏನೂ ಇಲ್ಲ. ಸೊ ಮೈನಾ ಇವಾಗ ಏನೋ ಮಾಡ್ತೀನಿ ಅಂತ ಹೇಳಿದ್ದಾಳೆ, ಸೊ ಅದಕ್ಕೂ ಆರ್ಡರ್ ಮಾಡಿದ್ದೀನಿ. ಅವಳು ಮಾಡಿದ್ರೆ ಅದನ್ನು ತಿಂದ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸೊ ನೋಡೋಣ ಏನೇನಾಗುತ್ತೋ. ಏನು ಗೊತ್ತಾ, ಎವ್ರಿ ಡೇ ಬೆಳಗ್ಗೆ ನನಗೆ ಡಯಟ್ ಆಗಲಿ ಎಲ್ಲ ಹೆಲ್ತಿಯಾಗಿ ಖುಷಿಯಾಗಿ ಸ್ಟಾರ್ಟ್ ಆಗೋದು ಓವರ್ನೈಟ್ ಓಟ್ಸಿಂದ. ಅದಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಜಿಮ್ ರ್ಯಾಟ್ಸ್ಗೆ ಆ ಒಂದು ಫೀಲ್ ಅರ್ಥ ಆಗುತ್ತೆ. ಸೊ ನಾಳೆಯಿಂದ ನಾರ್ಮಲಾಗಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಈಗಲೂ ಅಷ್ಟೇ ನನ್ನ ರೊಟೀನ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಂಡೆಯಿಂದ ನಾನು ಯಾವುದೇ ಕಾರಣಕ್ಕೂ ಯಾವುದು ಚೀಟ್ ಮಾಡಿಲ್ಲ, ಫುಡ್ ತಿಂದಿಲ್ಲ, ಸ್ವೀಟ್ ತಿಂತಾಯಿಲ್ಲ, ಹೆಲ್ತಿ ಫುಡ್ಡೇ ತಿಂತಾಯಿದ್ದೀನಿ. ಇನ್ನು ನಾನು ಫುಡ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ತಿನ್ನೋದನ್ನು. ಒನ್ ಟೈಮ್ ತಿಂದ್ಬಿಡ್ತೀನಿ. ನೆನ್ನೆ ಸ್ವಲ್ಪ ಕಬಾಬ್ ತಿಂದಿರೋದ್ರಿಂದ ನನಗೇನು ಅಷ್ಟು ರಿಸಲ್ಟ್ ಅನ್ನಿಸ್ಲಿಲ್ಲ. ಬಿಕಾಸ್ ಕಮ್ಮಿ ತಿಂದ್ರೂ ಅಲ್ಲಿ ನಾನು ಒಂದು ಕಬಾಬ್ ಜಂಕ್ ಫುಡ್ಡೇ ಆಯಿತು, ಅದೊಂದು ಆಯಿಲಿ ಫುಡ್ಡೇ ಆಯ್ತಲ್ವಾ. ಸೊ ಅದಕ್ಕೆ ಅದರಿಂದ ಏನು ವರ್ಕ್ ಆಗಲ್ಲ. ಡಯಟಲ್ಲಿದ್ದವಾಗ ಕಂಟ್ರೋಲ್ ಆಗಿರಬೇಕು. ಆ್ಯಂಡ್ ನನ್ನ ಸ್ಲೀವೆಲ್ಲ ನನಗೆ ಚಿಕ್ಕದಾಯಿತು ಅಂತ ಅನ್ನಿಸ್ತಿದೆ. ಸಮ್ಟೈಮ್ಸ್ ಫೀಲ್ ಸೋ ಹ್ಯಾಪಿ. ನನ್ನ ಏನೇ ಮಾಡಿದ್ರೂ ಸ್ಲೀವ್ ಮಾತ್ರ ಕಡಿಮೆ ಆಗ್ತಿಲ್ಲ ಅಂದ್ಕೊಂಡೆ, ಬಟ್ ಕಮ್ಮಿ ಆಗ್ತಿದೆ. ಬಿಕಾಸ್ ಇವತ್ತು ನಾನು ಟ್ರೈಸಪ್ಗೆ 3 ವೇರಿಯೇಷನ್ನ ಮಾಡಿದೆ. ಜಿಮ್ಮಲ್ಲಿ ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೋಡೋಣ ನಾಳೆಯಿಂದ. ನಾರ್ಮಲಾಗಿ ಮನೆಯಲ್ಲಿ ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಸಿಗ್ತೀನಿ ಆಮೇಲೆ ನಾನು. ಬಾ ಒಳಗಿಡು. 2416 ಇದಕ್ಕೆ ಕ್ರಿಯೇಟಿನು ಮತ್ತು ಕೊಲಾಜಿನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಅರ್ಧ ತಿಂತೀನಿ ಇವಾಗ ಪ್ರೋಟೀನ್ ಬಾರ್. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಮೈನಾ ಏನೋ ಮಾಡ್ತಾ ಇದ್ದಾಳೆ. 1 ಮಿನಿಟ್ ಅದರದ್ದು ವೀಡಿಯೋ ತೋರಿಸ್ತೀನಿ ಮೈನಾ ಏನು ಮಾಡ್ತಿದ್ದಾಳೆ ಅಂತ. ರೇಷನ್ ಎಲ್ಲ ಆಲ್ಮೋಸ್ಟ್ ಗ್ರಾಸರಿ ಬಂತು. ಮೈನಾ ಏನೋ ಮಾಡ್ತಾ ಇದ್ದಾಳೆ. ನಾನು ಕೂಡ ಫುಲ್ ಎಕ್ಸೈಟ್. ಅದು ಮೈನಾ ಮಾಡ್ತಾ ಇರೋದು. ಓ ಮೈ ಗಾಡ್. ಶಾಲೆಗೆ ಸ್ಕೂಲ್ಗೆ ಹೋಗಿದ್ಲು, ಅವರಿಬ್ಬರಿಗೂ ಸ್ಕೂಲ್ ಇರಲಿಲ್ಲ. ಮೈನಾ ಮತ್ತು ಚಂದುಗೆ. ಇವಾಗ ಮೈನಾ ಮಾಡೋಣ ಮಾಡ್ತಾ ಇದ್ದಾರೆ. ಚಂದು ಆಗ್ಲಿಲ್ವೇನೋ ತೆಗಿಯಕ್ಕದು. ಇದೆಲ್ಲ ಏನೇನೋ ಮಾಡ್ತಾವಳೆ. ಸೊ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ. ಚಿಕನ್ ಬ್ರೆಸ್ಟ್ ಒಳಗೆ ಎತ್ತಿಕ್ಬಿಡು, ಆಮೇಲೆ ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಚಿಕನ್ ಬ್ರೆಸ್ಟ್ ಇದು. ಚಂದು ಅದನ್ನು ಬೇರೆ ಏನೋ ಮೆಥಡ್ ಇದೆ ಚಂದು ತೆಗಿಯೋದು. ಏನೋ ಇದು ಆಯ್ತಾ. ಫೈನಲಿ ಏನೋ ಮಾಡಪ್ಪ. ಪುಟ್ಟು ಮಾತ್ರ ಬೂವ ತಿನ್ಬೇಕು ಇವತ್ತು. ಬೂವ ಬಂಗಾರು, ನನ್ನ ಬಂಗಾರು. ಆಯಿತು. 2 ದಿನದಿಂದ ಬಿಸ್ಕೆಟ್ ತಿಂದಿಲ್ಲ ಮಗು. 2 ದಿನದಿಂದ. ಇವತ್ತು ಫ್ಯಾನ್ ಇಲ್ಲಿ ಫಿಟ್ ಮಾಡಿಬಿಟ್ಟು ಹೋದ್ರು. ಫ್ಯಾನು ಆಮೇಲೆ ಚಂದು ಲೈಟ್ಸ್ ಕೆಲವೊಂದೆಲ್ಲ ಆನಲ್ಲೇ ಇದೆ, ಆಫ್ ಮಾಡು. ಆ್ಯಂಡ್ ಅಲ್ಲಿ ಕಾಣ್ತಿದೆಯಲ್ಲ ಲ್ಯಾಂಪ್ ಲೈಟ್ಸ್ ಥರ 2 ಪ್ಲೇಸಲ್ಲಿ ಲೈಟ್ಸು. ಆ್ಯಂಡ್ ಮೇಲೆ ಅಲ್ಲೂ ಕೂಡ 2 ಲೈಟ್ಸು. ಸಣ್ಣ ಪುಟ್ಟ ಎಲೆಕ್ಟ್ರಿಷಿಯನ್ ವರ್ಕ್ನ ಮುಗಿಸ್ಬಿಟ್ಟು ಹೋದರು. ಇಂದು ಮೈನಾ ಮಾಡ್ಕೊಂಬಂದಿರೋ ಸ್ನ್ಯಾಕ್ ನೋಡಿದ್ರೆ ಸಖತ್ ಡೆಲಿಷಿಯಸ್ ಆಗಿ ಕಾಣ್ತೈತೆ. ಟ್ರೈ. ಸಖತ್ತಾಗಿದೆ. ಸಾಸ್ ಜೊತೆ ತಿಂದು ಚೆನ್ನಾಗಿರುತ್ತೆ. ಸಾಸ್ ತಗೊಂಡಿರಲ್ಲ, ಅಲ್ಲೇ ಇದೆ. ಏನೋ ಮಾಡಿಬಿಡ್ತಾಳೆ ಕುಳ್ಳಿ. ಹೆಲೋ ಏನಪ್ಪ ಮಲ್ಕೊಂಡು ನಂಗೆ ನೈಟಿಯಲ್ಲಿ ಇದ್ದೋಳು ಇವಾಗ ರೆಡಿಯಾಗಿ ಬಂದಿದ್ದೀನಿ ಅಂತಂದರೆ ಮಲ್ಕೊಂಡಿದ್ದೆ. ಇಲ್ಲ ಡೈಲಿ ವಿಡಿಯೋ ಮಾಡ್ತೀನಿ ಅಂತ ನನಗೆ ನಾನು ಪುಟ್ಟು ಡೈಲಿ ವಿಡಿಯೋ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಡೈರಿಯಲ್ಲಿ ಕೂಡ ಬರ್ಕೊಂಡಿದ್ದೀನಿ. ಆ್ಯಂಡ್ ಟಿಕ್ ಮಾಡಬೇಕು ಎವ್ರಿಡೇ ನಾನು ಏನೇನು ಮಾಡ್ತೀನಿ, ಟು ಡೂ ಲಿಸ್ಟ್. ಸೊ ಅದಕ್ಕೆ ಪಟ್ ಅಂತ ರೆಡಿಯಾಗಿ ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ವಿಡಿಯೋ ಮಾಡಿಬಿಟ್ಟು ಸಿಗ್ತೀನಿ.
ಹಿಂಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ? ಒಂದು ಕ್ರಿಯೇಟರ್ ಅಂದರೆ ಇಷ್ಟು ಕಷ್ಟ ಇರುತ್ತೆ, ಎಲ್ಲೆಲ್ಲೂ ವಿಡಿಯೋ ಮಾಡಬೇಕು. ಈಗ ಒಂದು 2-3 ಕ್ಲಿಪ್ ವಿಡಿಯೋ ಮಾಡ್ಕೊಂಡ್ವಿ. ಏನು ಒಂದು ಸಾಂಗ್ಗೆ ವಿಡಿಯೋ ಮಾಡಿದೆ ನಾನು. ಇನ್ನು ಸ್ಲೋ ಮೋಷನ್ ವಾಕ್ ಅದು ಕೆಲವೊಂದು ಎಡಿಟ್ಸ್ ಮಾಡೋದಕ್ಕೆ 1-2 ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಸೊ ಕೂಲ್, ಇವತ್ತು ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ಪ್ರೀತಿಗೆ ಕಣ್ಣಿಲ್ಲ ಆದರೂ ಕುರುಡಲ್ಲ ಒಗಟು ಈ ಪ್ರೀತಿ, ಆ ಒಂದು ಸಾಂಗ್ಗೆ ವಿಡಿಯೋ ಮಾಡಿರ್ತೀವಿ ಇವಾಗ. ನನ್ನ ವಿಡಿಯೋಗ್ರಾಫರ್ ಆ್ಯಂಡ್ ಆಡಿಯೋ ಪ್ಲೇಯರ್ ಇವರಿಬ್ಬರು, ಒಬ್ಬರು ವಿಡಿಯೋಗ್ರಾಫರು, ಒಬ್ಬರು ಆಡಿಯೋ ಪ್ಲೇಯರ್. ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ 2 ಗರ್ಲ್ಸ್. ದಿಸ್ ಬ್ಯೂಟಿಫುಲ್ 2 ಗರ್ಲ್ಸ್. ಇಲ್ಲಿ ನ್ಯಾಚುರಲ್ ಲೇಕ್ ಅಂತ, ಇದು ಒಂದು ನಿಮಿಷ ಸಿನಿಮ್ಯಾಟಿಕಲ್ಲಿದೆ. ನ್ಯಾಚುರಲ್ ಕಾಲುವೆ ಅಂತೆ, ರಾಜ್ ಕಾಲುವೆ ಅಂತ ಹಸ್ಬೆಂಡ್ ಬೆಳಗ್ಗೆ ಹೇಳ್ತಾ ಇದ್ರು. ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಗೊತ್ತಾ, ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಕೊಂಡು ಅಲ್ಲಿ ಕುತ್ಕೊಂಡು ಫೋಟೋಶೂಟ್ ಮಾಡಿಸ್ಕೋಬೇಕು ಅಲ್ವಾ? ಚೆನ್ನಾಗಿರುತ್ತಲ್ಲ ಈ ಒಣಗಿರೋದಕ್ಕೆ ಬ್ಲ್ಯಾಕ್ ಸ್ಯಾರಿ, ಡ್ರೈಡ್ ಮರಗಳಿಗೆ ಬ್ಲ್ಯಾಕ್ ಸ್ಯಾರಿ ಚೆನ್ನಾಗಿರುತ್ತೆ. ಸೊ ಓಕೆ, ಎಲ್ಲ ವೀಡಿಯೋ ಮುಗಿಸಿದ್ಮೇಲೆ ಸಿಗ್ತೀನಿ. ಮನೆ ಇಟ್ಕೊಂಡು ಇಲ್ಲಿ ಬಂದು ಒದ್ದಾಡ್ತಾ ಇದ್ದೀವಿ ದೆವ್ವಗಳ ಥರ. ಕುಳ್ಳಿ ಮೈನ ಇವಾಗ ಹೆಂಗೆದ್ಲು ಗೊತ್ತಾ, ಅದೊಂಥರ ಚೆನ್ನಾಗೈತೆ. ಈ ಕೋಳಿ ಎದ್ದಳಲ್ಲ ಕುಳ್ಳಿ, ಆದರೆ ಟ್ವಿಂಗ್ ಅಂತ. ಏನದು ವಾಯ್ಸ್ ದ್ಯಾಟ್ ನೋಡು ಕುಳಿ. உனக்குள் நானும் உருகும் நிறவில் உள்ளத்தை நான் சொல்லವಾ. ಇದು ಚಿಕನ್ ಬ್ರೆಸ್ಟ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಸೊಪ್ಪು ಸಾರು ಮಾಡಬೇಕು ಆ್ಯಂಡ್ ಅನ್ನ ರೆಡಿ ಆಗಿದೆ. ಹೊಟ್ಟೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿದೆ. ನನ್ನ ತಲೆ ಸುತ್ತ ಬರ್ತಿದೆ ನನಗೆ. ಏನೂ ತಿಂದಿಲ್ಲ ಮಧ್ಯಾಹ್ನ, ಬೆಳಗ್ಗೆ ಆಗೋದು ಕೆಲಸ, ವಿಡಿಯೋ ಶೂಟ್ ಮಾಡೋದು. ಸೊ ಬೇಗ ಪರ್ಫೆಕ್ಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ತಿ ಮೀಲ್ನ ರೆಡಿ ಮಾಡಿಕೊಂಡು ಸಿಗ್ತೀನಿ. ಏನಾಯ್ತು? ಏನು ಸಿಗ್ತೀನೋ ಫೋಟೋ ಎದ್ದಳೋ. ಈ ಲೈಟ್ ಒಂಥರ ಬ್ರೈಟ್ ಕಾಣಿಸುತ್ತಲ್ಲ ಸ್ಕಿನ್ನು, ಈ ಲೈಟಿಂಗು. ಇವಾಗ 2 ವಿಡಿಯೋ ನೈಟಲ್ಲಿ ಫನ್ನಿ ವಿಡಿಯೋಸ್ ಮಾಡಿದೆ, 2 ವಿತೌಟ್ ಮೇಕಪ್ ಆ್ಯಂಡ್ ಫುಲ್ ಕಾಜಲೆಲ್ಲ ಸ್ಪ್ರೆಡ್ ಆಗಿದೆ. ಖರಾಬಾಗಿ ಕಾಣಿಸ್ತಾ ಇದ್ದೀನಿ. ನಂಗೆ ಅನ್ನಿಸ್ತೈತೆ ಒಳ್ಳೆ ದಂಡು ಪಳ್ಳೆಗೆ ಹೆಂಗೆ ಥರ ಕಾಣ್ತಾ ಇದ್ದೀನಿ ಅಂತ. ಸೊ 2 ವಿಡಿಯೋ ಮಾಡಿದೆ. ಇವಾಗ ಬಟ್ಟೆ ಇಸ್ಕೊಂಡು ಬರೋಣ. ಒಂದು ಸ್ಯಾರಿ ರೆಡಿ ಆಗಿದೆ, ನಾಳೆ ವಿಡಿಯೋ ಮಾಡಬೇಕು. ಸೊ ಬಟ್ಟೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಚಲೋ. ತಪ್ಪು ನಿಂದಲ್ಲಮ್ಮ, ದೇವ್ರದು ಸುಂದರವಾದ ರೂಪ ಕೊಟ್ಟ, ತಲೆ ಸೆಗಡಿ ಇಟ್ಟ. ಇವಾಗ ಇದರಿಂದ ಹೋಗಿ ಬಟ್ಟೆ ಹೊಲಿಯೋಕ್ಕೆ ಬಂದೆ. ಅದು ಸ್ಯಾರಿ ಸಿಕ್ಕಿದೆ, ನಾಳೆ ಇದರಲ್ಲಿ ವಿಡಿಯೋ. ಸೊ ಇವಾಗ ನಾನು ಓಟ್ಸ್ ತಿಂತಾಯಿದ್ದೀನಿ. ಬಿಕಾಸ್ ಬೆಳಗ್ಗೆ ನಾನು ಓಟ್ಸ್ ತಿಂದಿರಲಿಲ್ಲ, ಹೊರಗಡೆ ತಿಂದಿದ್ದೆ. ಸೊ ಅದಕ್ಕೆ ಇವಾಗ ಓಟ್ಸ್ ತಿಂತಾಯಿದ್ದೀನಿ. ಆ್ಯಂಡ್ ಕ್ರಿಯೇಟಿನ್ನು ಅದು ಇದು ತೊಗೊಂಡಿದ್ದೀನಿ. ಅಲ್ಲ, ಕ್ರಿಯೇಟಿನು ಮತ್ತು ಇದು ಏನದು ಕೊಲಾಜಿನ್. ಎಸ್, ಕೊಲಾಜಿನ್ನ. ಆಮೇಲೆ ಈಗ ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಂಡು ತಿನ್ನಬೇಕು. ಶ್ರಾವಣಿ ಇಲ್ಲಿ ಎಗ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ಆ ಸ್ಪೂನ್ ಯೂಸ್ ಮಾಡಬೇಡ, ಅದ್ರ ಮೇಲೆ ಹೋಗುತ್ತೆ. ಚಲೋ, ಮೇಲೆ ತೊಗೊಂಡೋಗಿ ತಿನ್ಬೇಕು. ಹಂಗೆ ಅನ್ಸೋದು. ಓಕೆ, ಲೈಟ್. ಹಾಂ, ಇವಾಗ ಬಂದು ಒಂದು 1 ಅವರ್ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿಗೆ ಎಂಡ್ ಮಾಡೋಣ ಈ ವ್ಲಾಗ್ ಅಂತ. ಆಲ್ಮೋಸ್ಟ್ ಒಂದು ಅದು ಓಡ್ದಲ್ಲ ನೋಡ್ಸಿ ಇವಾಗ ಹಂಗೆ ಆಲ್ಮೋಸ್ಟ್ ಒಂದು 4 ಇಲ್ಲ 5 ದಿನದ ವ್ಲಾಗ್ ಒಟ್ಟಿಗೆ ಆಗ್ತಾಯಿದ್ದೀನಿ ಅನಿಸುತ್ತೆ. ಸೊ ಇವಾಗ ಮುಗಿಸ್ತೀನಿ, ಎಂಡ್ ಮಾಡ್ತೀನಿ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ನಾಳೆ ಒಂದಿನ ಡೈಲಿ ಒಂದೊಂದು ವ್ಲಾಗ್ ಅಂದ್ಕೊಂಡಿದ್ದೀನಿ, ನೋಡೋಣ
ಬಾಯ್. ಬಾಯ್.